ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಉಪ್ಪು ಚೀಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಬೆಲ್ಲದ ಚೀಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಬೆಲ್ಲ ಅಂದರೆ ಬೆಲ್ಲದ್ದು, ಇವತ್ತು ಉಪ್ಪುದು. ತುಂಬ ಸುಲಭವಾಗಿ ರೆಡಿಯಾಗುತ್ತೆ. ನಾನು ಹಿಂದಿನ ಬೆಲ್ಲ ಚೀಡೆಯಲ್ಲಿ ಹೇಳಿದ್ದೀನಿ, ಕೃಷ್ಣ ಲೀಲೆಯಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ, ತಾಯಿ ಯಶೋದೆ ಮಗನಿಗೆ ಆಟ ಆಡಲಿಕ್ಕೋಸ್ಕರ ಈ ಥರ ಮಾಡಿಕೊಡ್ತಿದ್ದಂತೆ ಗೋಲಿ ಆಕಾರದಲ್ಲಿ. ಯಾಕಂದರೆ ಕೃಷ್ಣ ಆಟ ಆಡ್ಬೇಕಾದ್ರೆ ತುಂಬ ಮಣ್ಣುಗಳನ್ನೆಲ್ಲ ಬಾಯಿಗೆ ಹಾಕೊಳ್ಳೋದು ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಮಗುಗೆ ತೊಂದರೆ ಆಗಬಾರ್ದು, ಅಟ್ಲೀಸ್ಟ್ ಬಾಯಿಗೆ ಹಾಕೊಂಡ್ರೂ ತಿನ್ನೋ ಪದಾರ್ಥ ಇರಬೇಕು ಅನ್ನೋದಕ್ಕೋಸ್ಕರ ಸಾಂಕೇತಿಕವಾಗಿ ಈ ಥರ ಎಲ್ಲ ಚೀಡೆಗಳನ್ನ ಮಾಡಿ ಕೊಡ್ತಾ ಇದ್ಲಂತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದರದ್ದು ಅರ್ಥ ಅಲ್ಲ. ಅದೇ ಸಂಕ್ಷಿಪ್ತವಾಗಿ ನಾವು ಹಬ್ಬಗಳಿಗೆ ಈ ಥರ ಚೀಡೆಗಳನ್ನ ಮಾಡಿ ನೈವೇದ್ಯಕ್ಕೆ ಇಡ್ತೀವಿ. ಇವತ್ತು ಉಪ್ಪು ಚೀಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮೇಯ್ನಾಗಿ ತೇಂಗೋಳು ಹಿಟ್ಟಿರುತ್ತಲ್ಲ, ಅದನ್ನು ತಗೋಬೇಕು. ನಾನಿಲ್ಲಿ 2 ಗ್ಲಾಸಷ್ಟು ತೇಂಗೋಳು ಹಿಟ್ಟನ್ನು ತೊಗೊಂಡಿದ್ದೀನಿ, ಅದರಲ್ಲೇ ಉಪ್ಪು ಚೀಡೆ ಮಾಡೋದು. ಬಟ್ ಏನಂತಂದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೋಬೇಕಾಗತ್ತೆ. ಇವಾಗ ನಾನು ಇಲ್ಲಿ ದೊಡ್ಡ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸಲ್ಲಿ ನಾನು ತೇಂಗೋಳು ಹಿಟ್ಟು ತೊಗೊಂಡಿದ್ದೀನಿ 2 ಗ್ಲಾಸು. ಸೊ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿನ ಚೆನ್ನಾಗಿ ಹುರ್ಕೋಬೇಕು. ಹುರಿದ್ಬಿಟ್ಟೆ ಹಾಕಬೇಕು. ನೀವು ಹಸಿದಾಗ ಹಾಗೆ ಹಾಕಿದಾಗ, ಉಂಡೆ ಮಾಡಿ ನಾವು ಎಣ್ಣೆಗೆ ಹಾಕಿದಾಗ ಸಿಡಿಯೋ ಚಾನ್ಸಸ್ ಜಾಸ್ತಿ. ಸೊ ಮಸ್ಟಾಗಿ ತೆಂಗಿನಕಾಯಿ ತುರಿನ ಹುರಿಬೇಕು. ಮತ್ತು ತೆಂಗಿನಕಾಯಿ ತುರಿ ಹುರಿದ ಮೇಲೆ ಅದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ, ಎಳ್ಳು ಎರಡನ್ನೂ ಸೇರಿಸ್ತಾ ಇದ್ದೀನಿ. ಜೀರಿಗೆನೂ ಸೇರಿಸ್ಕೊಳ್ಳಿ, ಇಲ್ಲ ಎಳ್ಳಾರು ಸೇರಿಸ್ಕೊಳ್ಳಿ, ಇಲ್ಲ ಎರಡೂ ಸೇರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ ನೋಡಿ. ಮತ್ತು ಬೆಣ್ಣೆನೂ ಕೂಡ ಇವಾಗ ಹಾಕ್ತಾ ಇದ್ದೀನಿ. ಬೆಣ್ಣೆ ಬಂದು 1 ಗ್ಲಾಸ್ಗೆ 2 ಟೀ ಸ್ಪೂನ್ ಲೆಕ್ಕ. ಈಗ ಬೆಣ್ಣೆ ಹಾಕಿದ್ದಾಗಿದೆ, ಜೀರಿಗೆ ಹಾಕಿದ್ದಾಗಿದೆ. ಚೆನ್ನಾಗಿ ಹುರಿದ್ಬಿಟ್ಟು ನಾವು ತೊಗೊಂಡಿರೋ 2 ಗ್ಲಾಸು ಚೀಡೆ ಹಿಟ್ಟಿಗೆ ಸೇರಿಸ್ಕೋಬೇಕು ಹುರಿದಿರೋದನ್ನು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ಜೊತೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಬಂದು 1-2 ಟೀ ಸ್ಪೂನ್ ಬೇಕಾಗುತ್ತೆ 2 ಗ್ಲಾಸ್ಗೆ. ಹಾಕ್ಬಿಟ್ಟು ಚೆನ್ನಾಗಿ ನೀರು ಚುಮ್ಸ್ಕೊಳ್ತಾ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಗೋಲಿ ಆಕಾರಕ್ಕೆ ಉಂಡೆಗಳನ್ನ ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡಿ. ನೀವು ಉಂಡೆ ಕಟ್ಟೋಷ್ಟೊತ್ತಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ರೆ ಕೆಲಸ ಬೇಗ ಆಗುತ್ತೆ. ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಮಾಡಿಕೊಡಿ ಅಂದರೆ ಖಂಡಿತ ಚೆನ್ನಾಗಿ ಮಾಡಿಕೊಡ್ತಾರೆ ಉಂಡೆಗಳು. ನನ್ನ ಮಗನೇ ಮಾಡಿಕೊಟ್ಟಿದ್ದು ಈ ಥರ ಗೋಲಿ ಆಕಾರಕ್ಕೆ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಗೋಲಿಗಳನ್ನ ಹಾಕ್ಬಿಟ್ಟು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಇಮಿಡಿಯೇಟಾಗಿ ತಿರ್ಗ್ಸೋಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹೊಂಬಣ್ಣ ಬಂದಮೇಲೆ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಟಣ್ ಟಣ್ ಅಂತ ಸೌಂಡ್ ಬರುತ್ತೆ, ಆವಾಗ ತುಂಬ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಈಗ ನೋಡಿ ಹೊಂಬಣ್ಣ ಬಂದಿದೆ. ಈಗೆಲ್ಲ ತೆಗೆದ್ಬಿಟ್ಟು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು 1 ತಿಂಗಳೇನು 2 ತಿಂಗಳು ಇಟ್ಕೋಬೋದು. ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೆ